ಜೀವನದಲ್ಲಿ ಜನರು ತಮಗೆ ಬೇಕಾದ ವ್ಯಕ್ತಿಗಳಿಗೂ ಗಿಫ್ಟ್ ಕೊಡುತ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಸೆಲೆಬ್ರಿಟೀಸ್ ಗಳಿಗಾಗಿ ಪ್ರತಿ ವರ್ಷ ಒಂದು ಸಿನಿಮಾ ಗಿಫ್ಟ್ ಆಗಿ ಕೊಟ್ಟೇ ಕೊಡುತ್ತಾರೆ. ಎಸ್, ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಫೆಬ್ರವರಿ 16 ಡಿ ಬಾಸ್ ಅವರ ಬರ್ಡೇ ಅಂಡ್ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಹಾಗೆ ಅವರ ಮುಂದಿನ ಎಲ್ಲಾ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಡೆವಿಲ್ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಮಾತಾಡೋಣ ಏನೇನಿದೆ ಮತ್ತು ನನಗೆ ಏನೇನೆಲ್ಲ ಇಷ್ಟ ಆಯ್ತು ಅನ್ನುವುದರ ಬಗ್ಗೆ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಡೆವಿಲ್ ದ ಹೀರೋ ಡಿ ಬಾಸ್ ಮತ್ತು ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಸಿನಿಮಾ. ಮಿಲನ ಪ್ರಕಾಶ್ ಅವರು ಜಾಸ್ತಿ ಫ್ಯಾಮಿಲಿ ಓವರ್ ರೇಟೆಡ್ ಸಿನಿಮಾನೇ ಮಾಡೋದು. ಆದರೆ ಕಾಟೇರದ ಬಳಿಕ ದರ್ಶನ್ ಅವರು ಒಂದು ಒಳ್ಳೆಯ ಫಾರ್ಮಿಗೆ ಬಂದಿದ್ದಾರೆ. ಎಕ್ಸ್ಪೆರಿಮೆಂಟ್ ಕಡೆಗೆ ಗಮನ ಕೊಡುತ್ತಿದ್ದಾರೆ. ಸಿನಿಮಾ ನೋಡುವಂತ ಆಡಿಯನ್ಸ್ಗೆ ಏನು ಬೇಕು, ಎಷ್ಟು ಬೇಕು ಮತ್ತು ಅವರ ಫ್ಯಾನ್ಸ್ ಗಳು ಅವರಿಂದ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡುತ್ತಿದ್ದಾರೆ ಅನ್ನುವುದು ಅವರು ಈ ಎಕ್ಸ್ಪೆರಿಮೆಂಟ್ ಮೂಲಕ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಡೆವಿಲ್ ಸಿನಿಮಾದ ಮುಹೂರ್ತವನ್ನು ಸದ್ದಿಲ್ಲದೆ ಮಾಡಿಸಿದರು. ಬಟ್ ಸಿನಿಮಾದ ಶೂಟಿಂಗ್ ಶುರು ಮಾಡುತ್ತಿದ್ದೀವಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡಿದರು. ಇನ್ನು ಫಸ್ಟ್ ಲುಕ್ ಟೀಸರ್ ವಿಚಾರಕ್ಕೆ ಬಂದ್ರೆ, ಟೀಸರ್ ನೋಡಿದ ಬಳಿಕ ಒಂದು ಒಳ್ಳೆಯ ಕಿಕ್ ಕೊಟ್ಟಿದ್ದಂತೂ ಸುಳ್ಳಲ್ಲ. ಮತ್ತು ಡಿ ಬಾಸ್ ನವರು ಈ ಸಿನಿಮಾದಲ್ಲಿ ಒಂದು ಅಗ್ರೆಸಿವ್ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅವರ ಹಿಂದಿನ ಸಿನಿಮಾಗಳಲ್ಲಿದ್ದಂತ ಯಾವುದೇ ಸಿಮಿಲಾರಿಟೀಸ್ ಗಳು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮತ್ತು ಇದರಲ್ಲಿ ಕಾಣಿಸಿಕೊಂಡ ಕ್ಯಾರೆಕ್ಟರ್ ಆಗಿರಲಿ, ಅವನಲ್ಲಿದ್ದ ಆಟಿಟ್ಯೂಡ್ ಆಗಿರಲಿ, ಇದೆಲ್ಲ ಒಂದು ಹೊಸ ಫೀಲ್ ಕೊಡುವಂತಿತ್ತು. ಅದರಲ್ಲೂ ಆ ಪಾಪು ಡೈಲಾಗ್ ಅಂತೂ ಕ್ರೇಜಿ ಆಗಿತ್ತು. ಈ ಸಿನಿಮಾದ ಗ್ರಾಫಿಕ್ಸ್ ಅಂಡ್ ಕಲರ್ ಗ್ರೇಡಿಂಗ್ ಬಂದ್ಬಿಟ್ಟು ಸುಧೀರ್ ಅವರು ಅಂಡ್ ಮ್ಯೂಸಿಕ್ ಬಾಯ್ ಅಜನೀಶ್. ಮತ್ತು ಏನು ಮ್ಯೂಸಿಕ್ ಗುರು, ಒಂದು ಸಲಿ ಕೇಳಿದರೆ ಮನದಲ್ಲೇ ಗುನುಗೋಕೆ ಶುರು ಮಾಡ್ತೀರಿ. ಮತ್ತು ಹೀರೋವನ್ನು ಬಿಟ್ಟು ಇನ್ನು ಉಳಿದ ಕಾಸ್ಟ್ ಬಗ್ಗೆ ಏನು ರಿವೀಲ್ ಮಾಡಲಾಗಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಒಂದೊಂದೇ ಅಪ್ಡೇಟ್ ಹೊರಗೆ ಬರ್ತಾವೆ. ಮತ್ತು ಇನ್ನೊಂದು ಸುದ್ದಿ, ಈ ಮೂವಿ ರಿಲೀಸ್ ಡೇಟಿನಂದು ಮತ್ತು ಈ ಸಿನಿಮಾ ಇದೇ ಅಕ್ಟೋಬರ್ ನಂದು ರಿಲೀಸ್ ಆಗಬಹುದೆಂದು ಹೇಳಲಾಗುತ್ತಿದೆ. ಇಷ್ಟು ನನಗೆ ಟೀಸರ್ ನೋಡಿ ಅನ್ನಿಸಿದ ವಿಚಾರಗಳು. ನಿಮ್ಮ ಪ್ರಕಾರ ಈ ಟೀಸರ್ ಹೇಗೆ ಇತ್ತು ಅನ್ನುವುದನ್ನು ಕೆಳಗಡೆ ತಿಳಿಸಿ. ಮತ್ತು ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ, ಮತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.